ನಾನು ಈಗ ಮಳೆ ಬಂದಿದ್ದು ಲಾಸ್ಟ್ 3 days ಇಂದ ನಮಗೆ ಮಾಹಿತಿ ಇತ್ತು. ನಮ್ಮ ಹವಾಮಾನ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದರು. ಈಗ ರಾತ್ರಿ ನಮ್ಮ ಇದಕ್ಕೆ ವಾರ್ ರೂಮ್ಗೆ ಹೋಗ್ತಾ ಇದ್ದೀನಿ. ರಾತ್ರಿ ಇನ್ನೊಂದು ಗಂಟೆ ಆಗಲಿ, ಇದಾದಮೇಲೆ ನಾನು ಎಲ್ ಬಿ ದೇರ್. ಸೊ ಎಲ್ಲ ಈಗಾಗಲೇ ನಮ್ಮವರು ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಏನೇನಾಗಿದೆ ಅಂತ ಸ್ವಲ್ಪ ಎಲ್ಲ ಮಾಹಿತಿ ಆಗಲೇ ಎಂಟೈರ್ ಟೀಮ್ನೆಲ್ಲ ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು ಅಂತ ಹೇಳಿದ್ದೀವಿ. ವಿ ವಿಲ್ ಟ್ಯಾಕಲ್ ದ ಸಿಚುವೇಶನ್. ಯಾರು ಹೇಳಿದ್ರಿ ಮಳೆ ಎಲ್ಲ ಅವರು ಇಂಟರ್ನಲ್ ಇಶ್ಯೂಸ್ ಇರ್ತದೆ ಅಷ್ಟೇ. ಮಳೆ ಅವರು ಸರಿಯಾಗಿ ಕಟ್ಕೋಬೇಕು ಮನೆಗಳನ್ನ. ಓಕೆ ಸರ್, ಕೊತ್ತೂರು ಮಂಜುನಾಥ್ ಅವ್ರ ಹೇಳಿಕೆ ಸರ್ ಬಹಳಷ್ಟು ದೊಡ್ಡ ವಿವಾದ ಕಾರಣ ಆಗ್ತಿದೆ. ಸೈನಿಕರ ಮೇಲೆ ರಾಜಕಾರಣ ಏನಿರಲಿ ಸರ್, ನೋಡಿ, ಇಡೀ ನಮ್ಮ ಪಕ್ಷ, ನಮ್ಮ ದೇಶದ ಸೈನಿಕರು, ದೇಶದ ಸ್ವಾಭಿಮಾನ ಇದೆ. ಅವ್ರೇನು ಹೇಳಿದಾರೆ ಕರೆದು ಮಾತಾಡ್ತೀವಿ ಸರ್. ಇನ್ನೊಂದು ಸರ್, ಕನ್ನಡಿಗರ ವಿಚಾರ ಒಂದು ಬೋರ್ಡ್ ಹಾಕಿದ್ದಾರೆ ಸರ್, ಕನ್ನಡಿಗರು ಅನ್ನುವಂಥದ್ದು ಕೆಟ್ಟ ಪದದಲ್ಲಿ ಹಾಕಿರ್ತಕ್ಕಂಥದ್ದು. ಯಾರು ಒಂದು ಹೋಟೆಲ್ನ ಒಳ್ಳೆ ಬಿಡಿ, ನಾವೆಲ್ಲ ವಿಲ್ ಟೇಕ್ ಆ್ಯಕ್ಷನ್. ಕನ್ನಡಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಮಾಡಿದಷ್ಟು ಯಾರೂ ಹಿಂದೇನೂ ಮಾಡಿಲ್ಲ, ಮುಂದೇನೂ ಮಾಡೋಕ್ಕಾಗೋದಿಲ್ಲ. ಅಷ್ಟು ನಾವು ಮಾಡಿದ್ವಿ. ನಮ್ಮ ಕನ್ನಡದ ರಕ್ಷಣೆ ಮಾಡೋಕ್ಕೆ, ಈ ನೆಲ, ಜಲ, ಭಾಷೆ ರಕ್ಷಣೆ ಮಾಡೋಕ್ಕೆ ಏನು ಬೇಕೋ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ. ಇಲ್ಲ, ನಾನು ಈಗ ಮಳೆ ಬಂದಿದ್ದು ಲಾಸ್ಟ್ 3 days ಇಂದ ನಮಗೆ ಮಾಹಿತಿ ಇತ್ತು. ನಮ್ಮ ಹವಾಮಾನ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದರು. ಈಗ ರಾತ್ರಿ ನಮ್ಮ ಇದಕ್ಕೆ ವಾರ್ ರೂಮ್ಗೆ ಹೋಗ್ತಾ ಇದ್ದೀನಿ. ರಾತ್ರಿ ಇನ್ನೊಂದು ಗಂಟೆ ಆಗಲಿ, ಇದಾದಮೇಲೆ ನಾನು ಎಲ್ ಬಿ ದೇರ್. ಸೊ ಎಲ್ಲ ಈಗಾಗಲೇ ನಮ್ಮವರು ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಏನೇನಾಗಿದೆ ಅಂತ ಸ್ವಲ್ಪ ಎಲ್ಲ ಮಾಹಿತಿ ಆಗಲೇ ಎಂಟೈರ್ ಟೀಮ್ನೆಲ್ಲ ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು ಅಂತ ಹೇಳಿದ್ದೀವಿ. ವಿ ವಿಲ್ ಟ್ಯಾಕಲ್ ದ ಸಿಚುವೇಶನ್. ಯಾರು ಹೇಳಿದ್ರಿ ಮಳೆ ಎಲ್ಲ ಅವರು ಇಂಟರ್ನಲ್ ಇಶ್ಯೂಸ್ ಇರ್ತದೆ ಅಷ್ಟೇ. ಮಳೆ ಅವರು ಸರಿಯಾಗಿ ಕಟ್ಕೋಬೇಕು ಮನೆಗಳನ್ನ. ಓಕೆ ಸರ್, ಕೊತ್ತೂರು ಮಂಜುನಾಥ್ ಅವ್ರ ಹೇಳಿಕೆ ಸರ್ ಬಹಳಷ್ಟು ದೊಡ್ಡ ವಿವಾದ ಕಾರಣ ಆಗ್ತಿದೆ. ಸೈನಿಕರ ಮೇಲೆ ರಾಜಕಾರಣ ಏನಿರಲಿ ಸರ್, ನೋಡಿ, ಇಡೀ ನಮ್ಮ ಪಕ್ಷ, ನಮ್ಮ ದೇಶದ ಸೈನಿಕರು, ದೇಶದ ಸ್ವಾಭಿಮಾನ ಇದೆ. ಅವ್ರೇನು ಹೇಳಿದಾರೆ ಕರೆದು ಮಾತಾಡ್ತೀವಿ ಸರ್. ಇನ್ನೊಂದು ಸರ್, ಕನ್ನಡಿಗರ ವಿಚಾರ ಒಂದು ಬೋರ್ಡ್ ಹಾಕಿದ್ದಾರೆ ಸರ್, ಕನ್ನಡಿಗರು ಅನ್ನುವಂಥದ್ದು ಕೆಟ್ಟ ಪದದಲ್ಲಿ ಹಾಕಿರ್ತಕ್ಕಂಥದ್ದು. ಯಾರು ಒಂದು ಹೋಟೆಲ್ನ ಒಳ್ಳೆ ಬಿಡಿ, ನಾವೆಲ್ಲ ವಿಲ್ ಟೇಕ್ ಆ್ಯಕ್ಷನ್. ಕನ್ನಡಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಮಾಡಿದಷ್ಟು ಯಾರೂ ಹಿಂದೇನೂ ಮಾಡಿಲ್ಲ, ಮುಂದೇನೂ ಮಾಡೋಕ್ಕಾಗೋದಿಲ್ಲ. ಅಷ್ಟು ನಾವು ಮಾಡಿದ್ವಿ. ನಮ್ಮ ಕನ್ನಡದ ರಕ್ಷಣೆ ಮಾಡೋಕ್ಕೆ, ಈ ನೆಲ, ಜಲ, ಭಾಷೆ ರಕ್ಷಣೆ ಮಾಡೋಕ್ಕೆ ಏನು ಬೇಕೋ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ.